ಡಿಸೆಂಬರ್ 9ನೇ ತಾರೀಕಿಗೆ ಅಧಿವೇಶನ ಚಾಲು ಆದಾಗ ಮಾಡ್ಬೇಕನ್ನುವಂಥ 10ನೇ ತಾರೀಕಿಗೆ ಮಾಡ್ಬೇಕನ್ನುವಂಥ ಮನವಿಯನ್ನು ಒಂದು ಕರೆಯನ್ನು ನಮ್ಮ ಪೂಜ್ಯರು ಕೊಟ್ಟಾಗ ಸರ್ಕಾರದವರು ಇದನ್ನು ಮಾಡಬಾರ್ದು, ಹೆಂಗೆ ಯಾವ್ದಾರ ಪರಿಸ್ಥಿತಿ ಒಳಗೆ ಇದನ್ನು ಬಂದ್ ಮಾಡಿಸ್ಬೇಕು ಅನ್ನುವಂಥ ಒಂದು ಸಾಕಷ್ಟು ಕುತಂತ್ರಗಳನ್ನ ಮಾಡಿದಂಥವೆಲ್ಲ ನೋಡಿದ್ವಿ. ಇವತ್ತು ನಮ್ಮ ಗಾಡಿಗಳಿಗೆ ಪರ್ಮಿಷನ್ ಕೊಡಲಿಲ್ಲ, ಟ್ರ್ಯಾಕ್ಟರ್ಗಳು ಕೊಡೋದಿಲ್ಲ ಅಂದರು, ಟ್ರ್ಯಾಕ್ಸ್ಗಳು ಕೊಡೋದಿಲ್ಲ ಅಂದರು. ಆಮ್ಯಾಗ ನಾವೆಲ್ಲ ಮತ್ತು ಯಾವ ರೀತಿ ಕೊಡೋದಿಲ್ಲ ಅಂದ್ರೆ ಎಲ್ಲ ಯಾವ ಗಾಡಿ ಕೊಡಬೇಡ ಅಂತ ಏಕಾರ ನಾವೆಲ್ಲ ಪ್ರೊಟೆಸ್ಟ್ ಮಾಡಿದಾಗ ಇವು ಟ್ರ್ಯಾಕ್ಟರ್ಗಳು ಅಷ್ಟು ಬಿಟ್ಟು ನೀವು ಬೇರೆ ಗಾಡಿ ಎಲ್ಲ ತೊಗೊಂಬರಿ ಅಂತ ಹೇಳಿದ್ರು. ಅಂದ್ರೆ ಜನರಿಗೆ ಕನ್ಫ್ಯೂಷನ್ ಮಾಡಿಸಿ ಜನ ಅಲ್ಲಿ ಭಾಳ ಕೊಡಬಾರ್ದು, ಅದು ಹೋರಾಟ ಹತ್ತಿಕ್ಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ. ಅದ್ರ ಸಲುವಾಗಿ ಇವತ್ತು ಮೊನ್ನೆ ಅವ್ರಿಗೆ ಏನು ದಿಕ್ಕು ತಪ್ಪಿತಂದ್ರೆ ಇಷ್ಟೆಲ್ಲ ನಾವು ಕುತಂತ್ರ ಮಾಡಿದ್ರೆ ಲಕ್ಷಗಟ್ಟಲೆ ಜನ ಸೇರಿದ್ದನ್ನು ನೋಡಿ ಅವರು ಸಿದ್ದರಾಮಯ್ಯ ಹತಾಶೆ ಆಗಿ ಇವತ್ತು ಅಲ್ಲಿ ಲಾಠಿ ಚಾರ್ಜ್ ಮಾಡಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆ ಲಾಠಿ ಚಾರ್ಜ್ ಇವತ್ತು ನಮ್ಮ ಪೂಜ್ಯರು ಮಾತಾಡ್ತಾ 2 ಸಲ ಹೇಳಿದ್ರು, ನಮ್ಮ ಸ್ವತಂತ್ರ ಬಂದಾಗಿಂದ ಲಿಂಗಾಯತರ ಮ್ಯಾಗ ಯಾವ ಸರ್ಕಾರದವ್ರು ಲಾಠಿ ಚಾರ್ಜ್ ಮಾಡಿದ್ದು ನಾವು ನೋಡಿಲ್ಲ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಲಾಠಿ ಚಾರ್ಜ್ ಮಾಡಿದ್ದು ನೋಡಿದ್ರೆ ಅವ್ನು ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಲಿಂಗಾಯತ ವಿರೋಧಿ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಮನಗಾಣಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಆ ಒಂದು ಹಿನ್ನೆಲೆಯೊಳಗೆ ನಾವೆಲ್ಲರೂ ಇವತ್ತು ಆ ಲಾಠಿ ಚಾರ್ಜನ್ನು ಖಂಡಿಸಿ ಇವತ್ತು ನಮ್ಮ ಪೂಜ್ಯರ ಕ್ಷಮಾಪಣೆಯನ್ನು ಅವರು ಸಿದ್ದರಾಮಯ್ಯ ಸರ್ಕಾರವ್ರು ಕೇಳಬೇಕು ಮತ್ತು ಯಾವ ADGP ಅದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವೆಲ್ಲ ಇವತ್ತು ಕುತ್ಕೊಂಡು ಇವೆಲ್ಲ ಪ್ರತಿಯೊಂದು ಹಳ್ಳಿ ಒಳಗೆ ಪ್ರತಿಯೊಂದು ತಾಲೂಕೊಳಗೆ ಜಿಲ್ಲಾ ಮಟ್ಟದೊಳಗೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಎಷ್ಟು ಜಲ್ದಿ ಆಕತ್ತಲ್ಲ ಅಷ್ಟು ಜಲ್ದಿ ನೀವು ಆ ಒಂದು ಕ್ಷಮಾಪಣೆ ಕೇಳಿಕೊಂಡು ನಮ್ಮ ಆ ADGPಯನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇಲ್ಲ